ನಮಸ್ಕಾರ ವೀಕ್ಷಕರೇ, ನೀವು ಉಪವಾಸ ಮಾಡ್ತೀರಾ? ಉಪವಾಸ ಮಾಡೋದ್ರಿಂದ ಬೆನಿಫಿಟ್ಸ್ ಏನಿದೆ ಗೊತ್ತಾ? ಕ್ಯಾನ್ಸರ್ ಪೇಷಂಟ್ ಸಹ ಇಮ್ಯುನಿಟಿ ಸಿಗುತ್ತಾ ಉಪವಾಸದಿಂದ? ಈ ಕುರಿತು ತಿಳಿದುಕೊಳ್ಳೋಣ ಇಂದಿನ ಮನೋಸಿಂಚನ ಕಾರ್ಯಕ್ರಮದಲ್ಲಿ. ನಾನು ಸೌಮ್ಯ ಭಾರದ್ವಾಜ್. ಇಂದಿನ ಕಾರ್ಯಕ್ರಮದಲ್ಲಿ ಉಪವಾಸದ ಕುರಿತು ವಿಶೇಷ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಫೌಂಡರ್ ಹಾಗೂ ಎನರ್ಜಿ ಥೆರಪಿಸ್ಟ್ ಶ್ರೀಮತಿ ರಮ್ಯಾ ಸುರೇಶ್ ಶೈವ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಿಮ್ಮ ಜೀವನದಲ್ಲೂ ಮಾನಸಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದ್ರೆ, ಹಾಗೆ ಅದಕ್ಕೆ ಪರಿಹಾರ ಬೇಕಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿ. ಇಲ್ಲ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ಗೆ ನೇರ ಭೇಟಿಗಾಗಿ ಕಾಲ್ ಮಾಡಿ ಮೊದಲೇ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಿ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉಪವಾಸ ಮಾಡೋದು ಲೈಫಲ್ಲಿ ಯಾಕೆ ಇಂಪಾರ್ಟೆಂಟ್? ಆರೋಗ್ಯ ಅಂತ ಬಂದಾಗ ನಾವು ಕಾನ್ಸಂಟ್ರೇಟ್ ಮಾಡೋದೇ ಫುಡ್ ಮೇಲೆ, ಹಾಗೂ ಕೆಲವೊಂದು ಹೆಲ್ತ್ ಎಕ್ಸಸೈಸಸ್ ಹಾಗೂ ಸ್ವಲ್ಪ ಮೈಂಡ್ ಟ್ರೈನಿಂಗ್. ಆರೋಗ್ಯ ಅಂತ ಬಂದಾಗ ನಮ್ಮ ಆಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಎಕ್ಸಸೈಸ್ಗೂ ಕೊಡ್ತೀವಿ. ಮತ್ತು ಯಾವಾಗ ಈ ವೆಯ್ಟ್ ಜಾಸ್ತಿ ಆಯಿತು ಅಂತ ಇರ್ಬೋದು, ಕೆಲವೊಂದು ತಿಂದಿರೋದು ಜೀರ್ಣ ಆಗಿಲ್ಲ ಅಂತ ಇರ್ಬೋದು, ಇಂಥ ಸಮಯಗಳಲ್ಲೂ ನಾವು ಆಹಾರದ ಮೇಲೆ ಫೋಕಸ್ ಮಾಡ್ತೀವಿ, ಉಪವಾಸನ ಮಾಡ್ತೀವಿ. ನಮ್ಮ ಸಂಪ್ರದಾಯಗಳಲ್ಲಿ ಆದಷ್ಟು ಮಾರ್ನಿಂಗು ಮನೆಗಳಲ್ಲಿ ಪೂಜೆ ಆಗೋವರೆಗೂ ಪೂಜೆ ಮಾಡೋರು ಊಟ ಮಾಡಲ್ಲ. ಹಾಗೂ ನಮ್ಮ ಹೆಂಗಸರು 99% ವ್ರತ ಪೂಜೆಗಳು ಮಾಡೋ ಟೈಮಲ್ಲಿ ಅವರು ಅವತ್ತಿನ ದಿನ ಪೂರ್ತಿ ಉಪವಾಸ ಇದ್ದೇ ಇರ್ತಾರೆ. ಹಾಗೂ ಯಾವುದಾದ್ರೂ ನಾವು ಕ್ಷೇತ್ರಗಳಿಗೆ ಹೋಗ್ತೀವಲ್ಲ, ಗೊತ್ತಿರ್ಬೋದು ನಿಮಗೆ, ಧರ್ಮಸ್ಥಳ ಇರ್ಬೋದು, ಈ ಕಡೆ ಎಲ್ಲ ಹೋದಾಗ ದರ್ಶನ ಆಗೋವರೆಗೂ ಊಟ ಮಾಡಲ್ಲ. ಇದೆಲ್ಲಾನು ಉಪವಾಸಕ್ಕೆ ಬರುತ್ತೆ. ಯಾಕೆ ಅಂದ್ರೆ ನಾವು ನಮ್ಮ ಒಂದು ಹಿಂದಿನ ಎಪಿಸೋಡ್, ಜಸ್ಟ್ ಸಂಡೇ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ ಫುಡ್ ಎನರ್ಜಿ ಬಗ್ಗೆ. ಆಹಾರನೂ ಸಹ ಮೆಮೊರಿನ ಕ್ಯಾರಿ ಮಾಡುತ್ತೆ. ಯಾವಾಗ ನಾವು ಊಟ ಮಾಡ್ತೀವೋ ಕೆಮಿಕಲ್ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ, ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ, ಕೆಲವೊಂದು ಒಂದು ಕೆಮಿಕಲ್ಸ್ ಅಂತ ಏನು ಹೇಳ್ತೀವಿ, ಕೆಲವೊಂದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಮೈಂಡು ಎಲ್ಲಾನು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆದ್ರಿಂದ ಉಪವಾಸ ಮಾಡ್ತಾ ಇರಬೇಕಾದ್ರೆ ಇದು ಯಾವುದು ಆಗಲ್ಲ. ಪರಿಪೂರ್ಣವಾಗಿ ಮನಸ್ಫೂರ್ತಿಯಾಗಿ ಹೋಲ್ ಸೋಲ್ ಮೈಂಡೆಡ್ ಅಂತಾರಲ್ಲ, ಆ ಥರ ಮಾಡ್ತಾ ಇರೋ ಕಾರ್ಯದಲ್ಲಿ ಆತ್ಮಪೂರ್ವಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಕ್ಕೆ ಉಪವಾಸನ ಮಾಡ್ತೀವಿ. ಪೂಜೆ ಪುನಸ್ಕಾರ ಆದ್ರಿಂದನೇ ಒಂದು ಉಪವಾಸದಿಂದ ಮಾಡೋದು. ಯಾಕಂದ್ರೆ ನಾವು ಯಾವುದೇ ಒಂದು ಇಂಟೇಕ್ ಅನ್ನ, ಯಾವುದೇ ಒಂದು ಫುಡ್ ಇಂಟೇಕ್ ಅನ್ನ ತಗೊಂಡಾಗ ಅದರದೇ ಆದಂತಹ ಮೆಮೊರಿ ಸ್ಟಾರ್ಟ್ ಆಗುತ್ತೆ, ಅದರದೇ ಆದಂತಹ ವರ್ಕ್ ಸ್ಟಾರ್ಟ್ ಆಗುತ್ತೆ, ಡೈಜೆಷನ್ ಇದು ಸ್ಟಾರ್ಟ್ ಆಗುತ್ತೆ. ಸೊ ಹೋಲ್ ಬಾಡಿ ಒಂದು ಆಕ್ಷನ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಯಾವಾಗ ಏನೂ ತಿಂದೆ ಈ ರೀತಿ ಉಪವಾಸ ಇದ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಅಥವಾ ಯಾವುದಾದ್ರೂ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸ್ಕೋತೀವೋ, ಆಗ ಕಂಪ್ಲೀಟ್ ಮನಸ್ಫೂರ್ತಿಯಾಗಿ ಅದರಲ್ಲಿ ತಲ್ಲೀನರಾಗ್ತೀವಿ. ಹಾಗೂ ಇಂದ್ರಿಯಗಳ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ, ಮನಸ್ಸಿನ ಮೇಲೆ ಹಿಡಿತಾ ಇರುತ್ತೆ. ಆದ್ರಿಂದ ಉಪವಾಸ ಬಹಳ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ. ಓಕೆ, ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಜನ ಉಪವಾಸ ಮಾಡ್ತಾ ಇದ್ರು, ಅಂದ್ರೆ ವ್ರತಗಳ ಹೆಸರು ಹೇಳ್ಕೊಂಡು ಉಪವಾಸ ಮಾಡ್ತಾ ಇದ್ರು. ಬಟ್ ಈಗಿನ ಜನರೇಷನ್ ಅಲ್ಲಿ ಉಪವಾಸ ಮಾಡ್ಬೇಕು ಅಂದ್ರೆ ಇವಾಗ ಪೂಜೆ ಮಾಡೋ ಟೈಮಲ್ಲಿ ಆಗಿರ್ಬೋದು, ಫೋರ್ಸ್ಫುಲಿ ಉಪವಾಸ ಮಾಡ್ತಿರೋಂಥದ್ದು ಕಾಣ್ಬಹುದು ನಾವು. ಅಂದ್ರೆ ಕಾನ್ಸಂಟ್ರೇಷನ್ ಎಲ್ಲ ಊಟ ಮಾಡಿಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ, ಜಾಸ್ತಿ ಹಸುವಾಗುತ್ತೆ, ಪೂಜೆ ಮಾಡೋದಕ್ಕಿಂತ ಜಾಸ್ತಿ ಹೊಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಈ ತರ ಆದ್ರೆ ಏನ್ ಮಾಡೋದು? ಉಪವಾಸ ಯಾಕೆ ಮಾಡ್ಕೋಬೇಕು, ಯಾಕೆ ಮಾಡಬೇಕು, ಉಪವಾಸ ಮಾಡ್ತಾ ಇರೋಂಥ ಕೆಲಸದಲ್ಲಿ ಏನು ಪ್ರಯೋಜನ ಇದೆ ಅಂತ ತಿಳ್ಕೊಂಡಾಗ ಅದು ಆಗಲ್ಲ. ಸೊ ಸೇಮ್ ನಮ್ಮ ಒಂದು ಮೈಂಡ್ ಟೆಕ್ನಿಕ್ಸ್ ಮೇಲೇನು ವರ್ಕ್ ಆಗುತ್ತೆ. ನಾವು ಏನ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿ, ಅವರು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರುವಂತಹ ವ್ರತ ಪೂಜೆಗಳ ಮೇಲೆ ಕಾನ್ಸಂಟ್ರೇಷನ್ ಇದೆಯಾ, ಇಲ್ಲ ಅಂದ್ರೆ ಅವ್ರ ಮೇಲೇನೆ ಒಂದು ಏನು ಅಯ್ಯೋ ಅನ್ಸೋದು, ಅಯ್ಯೋ ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬೆಳಗ್ಗೆಯಿಂದ ಹೊಟ್ಟೆ ಹಶ್ವಿತ್ಕೊಂಡು ಪೂಜೆ ಮಾಡ್ತಿದ್ದೀನಿ ಗೊತ್ತಾ ಅಂತ ಹೇಳೋವಂಥದ್ದು. ಬಟ್ ಯಾವಾಗ ಅವ್ರಿಗೆ ಅದು ಅರಿವಾಗುತ್ತೆ, ಉಪವಾಸ ಇದ್ಕೊಂಡು ಯಾಕೆ ಪೂಜೆ ಮಾಡಬೇಕು, ಉಪವಾಸದಲ್ಲೇ ಯಾಕೆ ಪೂಜೆ ಮಾಡಬೇಕು. ನಮ್ಮ ಮನೆಗಳಲ್ಲೂ ಬಹಳ ಜನ ಕೇಳಿರೋರು ನೋಡಿರ್ತೀರಾ, ಮಕ್ಕಳೇ ಇರ್ಬೋದು ದೊಡ್ಡವರೇ ಇರ್ಬೋದು, ದೇವ್ರೇನು ಹೊಟ್ಟೆಸ್ಕೊಂಡು ಪೂಜೆ ಮಾಡೋ ಅಂದಿದ್ದಾನ ಅಂತ. ದೇವ್ರು ಅದನ್ನ ಹೇಳಿಲ್ಲ. ಬಟ್ ಯಾವಾಗ ನಾವು ನಮ್ಮ ಮನಸ್ಫೂರ್ತಿಯಾಗಿ ಅಲ್ಲಿ ತಲ್ಲೀನರಾಗಬೇಕು ಅಂತ ಹೇಳಿ ಮಾಡ್ತೀವೋ ಅಂತ ಟೈಮಲ್ಲಿ ಮಾಡುವಂಥದ್ದು. ಈವನ್ ದೇವಸ್ಥಾನದಲ್ಲಿ ಪೂಜಾರಿಗಳು ಸಹ ನೋಡಿದ್ದೀರಾ, ಅಲ್ಲಿ ಮಹಾ ಅಭಿಷೇಕ ಮಹಾಮಂಗಳಾರತಿ ಆಗೋರ್ಗು ಏನು ತಿನ್ನಲ್ಲ ಅವರು. ಯಾಕಂದ್ರೆ ಅದೊಂದು ಡೆಡಿಕೇಶನ್, ನಾನು ಹೀಗಿದ್ದು ನಿನಗೆ ಪೂಜೆ ಮಾಡ್ತೀನಿ ಅಂತದ್ದು. ಈವನ್ ನಿರ್ಜಲ ವ್ರತ ಅಂತಾನು
ಕೇಳಿರ್ಬೋದು ನೀವು, ನೀರು ಕುಡಿದೆ ವ್ರತಗಳನ್ನ ಮಾಡುವಂಥದ್ದು. ಯಾಕಂದ್ರೆ ವಾಟರು ಅಷ್ಟೇ ಮೆಮೊರಿನ ಕ್ಯಾರಿ ಮಾಡುತ್ತೆ, ಅದು ಸಹ ಡೈಜೆಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ, ಅದು ಸಹ ಬಾಡಿನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಈಗ ಒಂದಲ್ಲ ಒಂದು ನಾವು ಒಂದು ಫಿಕ್ಸ್ಡ್ ಟೈಮ್ ಅಂತ ಇರುತ್ತಲ್ವಾ, ನಮ್ಮ ಬಾಡಿಗೆ ಇಂಥ ಟೈಮ್ಗೆ ಊಟ ಬರುತ್ತೆ ಅಂದಾಗ ತಾನೇ ಅದು ಹೊಟ್ಟೆ ಹಸಿವಾಗೋದು. ಅವ್ರವ್ರದ್ದು ಲೈಫ್ ಸ್ಟೈಲು ನೋಡಿರ್ಬೇಕು ನೀವು, ಬಹಳ ಡಿಫ್ರೆಂಟ್ ಇರುತ್ತೆ. ಒಬ್ರಿಗೆ 1 ಗಂಟೆಗೆ ಹೊಟ್ಟೆ ಹಸಿಯುತ್ತೆ, ಒಬ್ರಿಗೆ 12 ಗಂಟೆ ಆಗೋದು, ಒಬ್ರಿಗೆ 4 ಗಂಟೆ ಆದ್ರೂ ಹೊಟ್ಟೆ ಹಸಿಯಲ್ಲ. ಯಾಕೆ ಅಂದ್ರೆ ಅವ್ರವ್ರು ರೂಢಿ ಮಾಡ್ಕೊಂಡಿರೋವಂಥದ್ದು. ಆ ಒಂದು ಡೈಲಿ ಯಾವ ಟೈಮ್ಗೆ ಊಟ ಸಿಗುತ್ತೋ ಆ ಟೈಮ್ಗೆ ಬಾಡಿನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಲು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಊಟ ಸಿಗದಿದ್ದಾಗ ರಿಟರ್ನ್ ಹೊಟ್ಟೋಗ್ಬಿಡುತ್ತೆ. ಈ ಅಸಿಡಿಟಿ ಆಗೋದು ಆ ಪ್ರಾಬ್ಲಮ್ ಇಂದಾನೆ. ಆದ್ರಿಂದ ಸೊ ಅವ್ರವ್ರ ಒಂದು ಪ್ರಾಕ್ಟೀಸಸ್ ಮೇಲೂ ಡಿಪೆಂಡ್ ಆಗುತ್ತೆ. ಫೋರ್ಸ್ಫುಲಿ ಮೈಂಡನ್ನು ಅದಕ್ಕೆ ಅಡ್ಯಾಪ್ಟ್ ಮಾಡೋ ಬದಲು ಯಾಕೆ ಉಪವಾಸ ಮಾಡಬೇಕು, ಉಪವಾಸ ಇದ್ಕೊಂಡು ಯಾಕೆ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಾಗ ಆ ಮೈಂಡ್ ಸೆಟ್ಟು ಆ ಥರ ಬರಲ್ಲ. ಇನ್ನು ಮಾಡೋದ್ರಲ್ಲಿ ನಿಮ್ಗಿನ್ನೂ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅಷ್ಟಾಗಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ನಿಮಗೆ ನಿಗ್ರಹ ಇದೆ, ನಿಮ್ಮ ಮನ್ಸ್ ಮೇಲೆ ನಿಮ್ಗೆ ಹಿಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅವರು ಊಟ ಮಾಡಿಕೊಂಡೇ ಪೂಜೆಗಳನ್ನು ಮಾಡ್ಬೋದು. ಓಕೆ, ಸೊ ಈ ಉಪವಾಸದಲ್ಲಿ ಬೇರೆ ಬೇರೆ ತರಹ ಟೈಪ್ಸ್ ಏನಾದರೂ ಇದೆಯಾ? ಬಹಳ ಇದೆ. ಏನಂತೀವಿ 24 ಅವರ್ಸ್ ಫಾಸ್ಟಿಂಗ್ ಇದೆ, ಲಿಕ್ವಿಡ್ ಫಾಸ್ಟಿಂಗ್ ಇದೆ, ಮತ್ತೆ 12 ಅವರ್ಸ್ ಫಾಸ್ಟಿಂಗ್ ಇದೆ, ಅಲ್ಪಾವಧಿ ಫಾಸ್ಟಿಂಗ್ ಅಂತ ಹೇಳಿದ್ರೆ 2 ಅವರ್ಸ್ ಫಾಸ್ಟಿಂಗ್ ಇದೆ, ಮತ್ತೆ ಬಹಳ ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಇದೆ. ಈ ತರ ಅಂದ್ರೆ ಇವತ್ತು ಏಕಾದಶಿ, ಇವತ್ತಿನ ಒಂದು ವ್ರತ, ಇವತ್ತು ಫಾಸ್ಟಿಂಗ್ ಮಾಡೋದ್ರಿಂದ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಲ್ಲಿ ಇರೋರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇವತ್ತು. ಯಾಕಂದ್ರೆ ಏಕಾದಶಿ ಆಗಿದ್ 3 ದಿನ 4 ದಿನದಲ್ಲಿ ನಮ್ಮ ಒಂದು ನ್ಯೂ ಮೂನ್ ಡೇ, ಫುಲ್ ಮೂನ್ ಡೇ ಬರುತ್ತೆ. ತಿಂಗಳಲ್ಲಿ 2 ಸಲ ಏಕಾದಶಿ ಬರುತ್ತೆ. ಸೊ 15 ಡೇಸ್ ಒನ್ಸ್ ಯಾರು ಫಾಸ್ಟಿಂಗ್ ಮಾಡ್ತಾರೆ ಈ ತರ, ಅವರ ಸ್ಪಿರಿಚುವಲ್ ಎಲಿವೇಶನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮ ಸ್ಪಿರಿಚುವಲ್ ಯಾರ್ಯಾರು ಈ ತರ ಯೋಗ ಮಾಡೋರಿರ್ಬೋದು, ಸಾಧನೆಗಳನ್ನ ಮಾಡೋರಿರ್ಬೋದು, ಇವತ್ತು ಫಾಸ್ಟ್ ಇರ್ತಾರೆ. ಆದ್ರಿಂದ ಇವತ್ತು ಈ ಟಾಪಿಕ್ ಅನ್ನ ತಗೊಂಡಿರೋದು ಏಕಾದಶಿ ಇರೋದ್ರಿಂದ. ಬಹಳಷ್ಟು ಜನ ನೋಡಿರ್ಬೋದು ನೀವು, ಏಕಾದಶಿ ಅಪ್ಪ ಇವತ್ತು ಒಪ್ಪತ್ತು ಅಂತ ಹೇಳೋ ಅಂಥದ್ದು. ಒಪ್ಪತ್ತು ಏಕಾದಶಿ ದಿನ 1 ಹೊತ್ತು ಮೀಲ್, 1 ಟೈಮ್ ಮೀಲ್ ಮಾಡುವಂಥದ್ದು. ಈ ತರ ಮತ್ತೆ ಮಹಾಶಿವರಾತ್ರಿಗಳಲ್ಲೂ ನೋಡಿರ್ಬೋದು ನೀವು, ಮಾರ್ನಿಂಗ್ ಇಂದ ಹೊಟ್ಟೆ ಹಸ್ಕೊಂಡಿದ್ದು ಪೂಜೆ ಪುನಸ್ಕಾರಗಳನ್ನ ಮಾಡಿ, ಭಜನೆಗಳನ್ನ ಮಾಡಿ, ಮಹಾಮಂಗಳಾರತಿ ಮಾಡಿ, ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಊಟ ಮಾಡೋರು ಇದ್ದಾರೆ. ಈ ತರ ಇಷ್ಟು ವೆರೈಟೀಸ್ ಆಫ್ ಇದಿದೆ, ಫಾಸ್ಟಿಂಗ್ ಇದೆ. ಇನ್ನೂ ಒಂದು ಮಜ್ಜಿಗೆ ಡಯಟ್ ಇದೆ, ಬಟರ್ ಮಿಲ್ಕ್ ಡಯಟ್ ಅಂತ. ಯಾರು ತುಂಬಾ ಜಾಸ್ತಿ ವೆಯ್ಟ್ ಪುಟಾನ್ ಆಗ್ಬಿಟ್ಟಿದ್ದಾರೆ, ಓವರ್ ಕೊಲೆಸ್ಟ್ರಾಲ್ ಆಗೋಗಿದೆ ಅಂತ ಹೇಳ್ತಾರೆ, ಈ ಥರದವರು ಏನು ಮಾಡ್ತಾರೆ, 21 ಡೇಸ್ ಮಜ್ಜಿಗೆ ಡಯಟ್ ಮಾಡ್ತಾರೆ. 1/4 ಲೀಟ್ರ್ ಮೊಸರನ್ನ 1 ಲೀಟ್ರ್ ಮಜ್ಜಿಗೆ ಮಾಡಿ, ಏನು ಹಾಕದೆ, ಉಪ್ಪು ಸಹ ಹಾಕಂಗಿಲ್ಲ ಅದಕ್ಕೆ, ಅದನ್ನ ಗ್ರೈಂಡ್ ಮಾಡಿದಾಗ ಅದ್ರ ಮೇಲೆ ಆ ನೊರೆ ತರ ಅಂದ್ರೆ ಬಟರ್ ಇರುತ್ತಲ್ಲ, ಅದ್ರ ಮೇಲೆ ಕಂಟೆಂಟ್, ಎಕ್ಸ್ಟ್ರಾ ಕಂಟೆಂಟ್ ಅದೆಲ್ಲ ಮೇಲೆ ಬರುತ್ತೆ. ಗ್ರೈಂಡ್ ಮಾಡ್ಬೇಕು ಅದನ್ನ, ಅಂದ್ರೆ ಜ್ಯೂಸ್ ಮಾಡ್ತೀವಲ್ಲ ಆ ತರ ಮಾಡಿದಾಗ ಆ ಮೇಲೆ ಬರುವಂತ ನೊರೆ ಎಲ್ಲ ತೆಗೆದು ಬರೀ ನೀರು ಉಳಿದಿರುತ್ತಲ್ಲ, ಆ ನೀರನ್ನ 1 ಅವರ್ ಒಳಗಡೆ ಖಾಲಿ ಮಾಡ್ಬೇಕು. ಅಂದ್ರೆ 1 ಲೀಟರ್ ಮಜ್ಜಿಗೆನ 1 ಅವರ್ ಅಲ್ಲಿ ಖಾಲಿ ಮಾಡ್ಬೇಕು. ಈ ತರದ್ದು ಪರ್ ಡೇ 4 ಲೀಟರ್, 3 ರಿಂದ 4 ಲೀಟರ್ ಅವ್ರ ಕೆಪಾಸಿಟಿ. ಬಟ್ 3 to 4 ಲೀಟರ್ಸ್ ಬೇಕೇ ಬೇಕು. ಈ ತರ 21 ಡೇಸ್ ಮಾಡೋದ್ರಿಂದ ನಮ್ಮ ಕ್ಲೈಂಟ್ಸ್ ಎಷ್ಟೋ ಜನ 15 to 16 kgs ವೆಯ್ಟ್ ಲಾಸ್ ಮಾಡಿದ್ದಾರೆ. ಸೊ ಇದು ನಾವು ಮಾಡಿದಂತಹ ಒಂದು ಎಕ್ಸ್ಪೆರಿಮೆಂಟ್. ನಾನು ಇದನ್ನ ವೀಕ್ಲಿ ಒನ್ಸ್ ಮಾಡ್ತೀನಿ, ವೀಕ್ಲಿ 1 ಡೇ ಬಟರ್ ಮಿಲ್ಕ್ ಡಯಟ್ ಅಂತ ಹೇಳಿ. ಯಾಕಂದ್ರೆ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ವೀಕ್ ಫುಲ್ಲು ಅದು ಇದು ಎಲ್ಲ ತಿಂದಿರ್ತೀವಿ, ಹೆಲ್ದಿ ಫುಡ್, ನಾನ್ ಹೆಲ್ದಿ ಫುಡ್ ಎಲ್ಲ ತಿಂದಿರ್ತೀವಿ. ಈ ಒಂದು ಡಯಟ್ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಬಾಡಿ ಒಂದು ಈ ಮಂದ ಬುದ್ಧಿ ತರ ಆಗೋಗಿದೆ ಅಂತಾನು ಹೇಳ್ತಾರೆ, ಅಜೀರ್ಣ ತರ ಆಗೋಗಿದೆ ಅಂತಾನು ಹೇಳ್ತಾರೆ. ಇದೆಲ್ಲಾನು ರಿಲೀಸ್ ಆಗಿ ಬಾಡಿ ತುಂಬಾ ಲೈಟ್ ವೇಟ್ ಅಲ್ಲಿ ಇರುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ. ಮನಸ್ಸು ಅಷ್ಟೇ ತುಂಬಾ ಹೆಲ್ದಿ ಆಗಿರುತ್ತೆ, ಆಕ್ಟಿವ್ನೆಸ್ ಬರುತ್ತೆ. ಜಸ್ಟ್ ಅದನ್ನ ಮಾಡಿರೋರು, ಯಾಕಂದ್ರೆ ನಾವು ಲೈವ್ ಎಕ್ಸಾಂಪಲ್ ನೋಡಿರೋದ್ರಿಂದ ಅದನ್ನ ಸಜೆಸ್ಟ್ ಮಾಡ್ತಾ ಇರೋದು. ಬಹಳಷ್ಟು ಜನಕ್ಕೆ ತುಂಬಾ ಹೆಲ್ಪ್ಫುಲ್ ಇದೆ ಈ ಒಂದು ಡಯಟ್. ಮತ್ತೆ ಒಂದು ರಾಗಿ ಅಂಬ್ಲಿ ಡಯಟ್ ಅಂತಾನೂ ಇದೆ. ಪರ್ ಡೇ ಜಸ್ಟ್ 2 ಟೈಮ್ಸ್ ರಾಗಿ ಅಂಬ್ಲಿನ ಕುಡಿಯೋ ಅಂಥದ್ದು. ಅದಕ್ಕೂ ಸಹ ಜಾಸ್ತಿ
ಏನು ಮಸಾಲೆ ಅದು ಇದು ಹಾಕಲ್ಲ, ಜಸ್ಟ್ ಚಿಟಿಕೆ ಉಪ್ಪನ್ನ ಹಾಕಿ ರಾಗಿ ಅಂಬ್ಲಿನ ಮಾಡಿಕೊಂಡು, ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ, ಇದು ಸಹ ನಮ್ಮ ಈ ಒಂದು ಸೌತ್ ಇಂಡಿಯನ್ ಅಲ್ಲಿ ಇದು ಬಹಳ ಫೇಮಸ್ ಆಗಿದೆ. ಬಟರ್ ಮಿಲ್ಕ್ ಆಲ್ಮೋಸ್ಟ್ ಈಗ ಎಲ್ಲಾ ಕಡೆ ಫೇಮಸ್ ಆಗ್ತಾ ಇದೆ, ಯಾಕಂದ್ರೆ ಅದು ರಿಸಲ್ಟ್ ಕೊಟ್ಟಿರೋದ್ರಿಂದ. ರಾಗಿ ಅಂಬ್ಲಿ ಬಂದು ನಮ್ಮ ಆ ಕಾಲದಿಂದನೂ ಮಾಡ್ಕೊಂಡ್ ಬಂದಿರೋ ಅಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂಥದ್ದು ಅಥವಾ ನೈಟ್ ಅದನ್ನ ಮಾಡಿಟ್ಟು ಬೆಳಗ್ಗೆ ಎದ್ದು ಕುಡಿಯುವಂಥದ್ದು, ಯಾಕಂದ್ರೆ ಅದರಲ್ಲಿ ರಿಯಾಕ್ಷನ್ ಆಗಿರುತ್ತೆ. ತುಂಬಾ ತಂಪಾಗಬೇಕು ದೇಹ ಅನ್ನೋರು ಇದನ್ನ ಮಾಡಿ ಕುಡಿತಾರೆ. ಓಕೆ, ಈ ಬಟರ್ ಮಿಲ್ಕ್ ನ ಕುಡಿಯೋದ್ರಿಂದ ಅಂದ್ರೆ ಫುಲ್ ಲಿಕ್ವಿಡ್ ಡಯಟ್ ಅಲ್ಲೇ ಇರ್ತೀವಲ್ವಾ, ಹಾಗಾಗಿ ಮಧ್ಯದಲ್ಲಿ ಸುಸ್ತಾಗೋದು ಆ ಥರ ಎಲ್ಲ ಏನೂ ಆಗಲ್ವಾ? ಫಾಸ್ಟಿಂಗ್ ಪ್ರೋಸೆಸ್ ಏನ್ ಗೊತ್ತಾ, ನಾವೇನಕ್ಕೆ ಫಾಸ್ಟ್ ಮಾಡ್ತೀವಿ ಅಂದ್ರೆ, ನಾವು ಒಂದಿನ 2 ದಿನ ಫಾಸ್ಟ್ ಮಾಡಿದ್ರು ದೇಹ ತನ್ನೊಳಗಡೆ ಇರುವಂತಹ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡಿ ನಮಗೆ ಎನರ್ಜಿ ಕೊಡ್ತಾ ಇರುತ್ತೆ. ಸೊ ಜನಕ್ಕೆ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅಂದ್ರೆ, ನಾನು ಫಾಸ್ಟ್ ಮಾಡಿದ್ರೆ ನಂಗೆ ಸುಸ್ತಾಗಿ ಹೋಗ್ಬಿಡುತ್ತಪ್ಪ, ನಂಗೆ ಅಸಿಡಿಟಿ ಆಗೋಗುತ್ತೆ, ನಂಗೆ ಈ ಥರ ಆಗೋಗುತ್ತೆ, ಆ ಥರ ಆಗೋಗುತ್ತೆ. ನೋ, ಆ ಥರ ಅಲ್ಲ. ನಿಮ್ಮ ದೇಹದಲ್ಲಿ ಆಲ್ರೆಡಿ ಒಂದು ಕಂಟೆಂಟ್ ಇದ್ದೇ ಇರುತ್ತೆ, ಅದು ಅಲ್ಲಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಆ ಒಂದು ಎನರ್ಜಿ ಸೆಲ್ಸು ನಮಗೆ ಆಕ್ಟಿವೇಟ್ ಆಗಬೇಕು ಅಂದಾಗ, ಅಂದರೆ ಅದೊಂದು ಅನ್ವಾಂಟೆಡ್ ಥಿಂಗ್ ಬರ್ನ್ ಆಗಬೇಕು ಅಂದಾಗ ಈ ಥರದ್ದು ಫಾಸ್ಟಿಂಗ್ ಮಾಡಿದಾಗ ಅದು ಬರ್ನ್ ಆಗುತ್ತೆ, ನಮಗೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅಲ್ಲಿ ಸುಸ್ತಾಗಲ್ಲ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಓಕೆ, ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಿಷ್ಣು ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಇಲ್ಲೇ ಮೈಸೂರಿಂದ ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ಮಾತಾಡಿ. ನಮಸ್ಕಾರ ವಿಷ್ಣು ಅವರೇ, ಹೇಳಿ. ನಮಸ್ಕಾರ ಮೇಡಮ್. ಮೇಡಮ್, ಈಗ ನನ್ಗೆ ಏನಾಗಿದೆ ಅಂದ್ರೆ, ಎಲ್ರಿಗೂ ಇರೋ ತರ ಪ್ರಾಬ್ಲಮ್ ಇರೋದು ಏನಂದ್ರೆ, ನನ್ಗೆ ಟೈಮ್ ಸಾಕಾಗ್ತಾ ಇಲ್ಲ. ಟೈಮ್ ಎಲ್ಲೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ದೀನೇನೋ, ನನಗ್ ನಾನೇ ಟೈಮ್ ಕೊಟ್ಕೊಳಕ್ ಆಗ್ತಾ ಇಲ್ವೇನೋ ಅಂತ ನಂಗೆ ಏನೋ ಅನ್ನಿಸ್ತಾ ಇದೆ. ಓಕೆ, ಏನ್ ವರ್ಕ್ ಮಾಡ್ತಿದ್ದೀರಾ ಸರ್ ನೀವು? ಮೇಡಮ್, ನಾನು 2 ಕಡೆ ವರ್ಕ್ ಮಾಡ್ತಾ ಇರೋದು ಆಕ್ಚುಲಿ. ಅಂದ್ರೆ ಫ್ರೀ ಟೈಮ್ ಅಲ್ಲಿ ಎಡಿಟಿಂಗ್ ಮಾಡ್ತೀನಿ, ಇನ್ನೊಂದು ಬೇರೆ ಇದ್ರಲ್ಲಿ ಕಾಪಿ ಪೇಸ್ಟ್ ವರ್ಕ್ ಮಾಡ್ತೀನಿ. ಓಕೆ, ಸೊ ಈಗ ನಿಮ್ಗೆ ಟೈಮ್ ಏನಕ್ಕೆ ಬೇಕಾಗಿದೆ? ನನಗ್ ನಾನ್ ಟೈಮ್ ಕೊಟ್ಕೊಳಕ್ ಆಗ್ತಾ ಇಲ್ಲ, ಆಮೇಲೆ ಫ್ಯಾಮಿಲಿ ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಈಗ ನಾನು ಮೇನ್ ನಮ್ಮ ಅಪ್ಪ ಅಮ್ಮಗೋಸ್ಕರ ನಾನು ಇಲ್ಲೇ ಮೈಸೂರಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋದು. ಅವ್ರಿಗೂ ಕೂಡ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಓಕೆ, ಸೊ ಈಗ ನಿಮ್ದು ವರ್ಕಿಂಗ್ ಅವರ್ಸ್ ಏನಿದೆ ಅಂತ ತಿಳ್ಕೊಬೋದಾ? ವರ್ಕಿಂಗ್ ಅವರ್ಸ್ ನಾನು ಆಫೀಸ್ ಅಲ್ಲಿ ಮಾಡ್ತಾ ಇರೋದು 8 ಅವರ್ಸ್ ಇದೆ. ಆಮೇಲೆ ಇಲ್ಲಿ ಜಾಸ್ತಿ ಏನ್ ಟೈಮ್ ಆಗಲ್ಲ, ಬಟ್ ಆದ್ರೂ ನನ್ಗೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಆಮೇಲೆ ಎಷ್ಟೇ ದುಡಿದ್ರು ನನ್ಗೆ ದುಡ್ಡು ಅಷ್ಟು ಉಳಿತಾ ಇಲ್ಲ. ಸಡನ್ ಆಗಿ ಅದು ಇದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಖರ್ಚಾಗ್ತಾ ಇದೆ. ಆತರ ನನ್ಗೆ ಒಂಥರ ಮೆಂಟಲಿ ನಾನೇ ಸರಿ ಇಲ್ವೇನೋ, ನನ್ನಿಂದಾನೇ ಏನೋ ತಪ್ಪಾಗ್ತಾ ಇದೀನೋ ಅಂತ ಅನ್ನಿಸ್ತಾ ಇದೆ. ಓಕೆ ಸರ್, ಒಂದು ಕೆಲಸ ಮಾಡಿ, ನಿಮ್ಮ ಒಂದು ಡೈಲಿ ರುಟೀನ್ ಅನ್ನ ನೀವು ಪ್ಲಾನ್ ಮಾಡ್ಬೋದಾ? ಅಂದ್ರೆ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ನನ್ನ ಕೆಲಸ ಇರುತ್ತೆ, ಇಷ್ಟೊತ್ತಿಂದ ಇಷ್ಟೊತ್ತು ನಾನು ಹೊರಗಡೆ ಓಡಾಡ್ತೀನಿ, ಇಷ್ಟೊತ್ತಿಂದ ಇಷ್ಟೊತ್ತು ನನ್ನ ಸಿಸ್ಟಮ್ ಯೂಸ್ ಮಾಡ್ತೀನಿ ಅಂತ. ನನ್ನ ಹತ್ರ ಏನೇ ಪ್ರಾಬ್ಲಮ್, ನನ್ನ ಹತ್ರ ಏನೇ ಇದು ಶೆಡ್ಯೂಲ್ ಮಾಡ್ಕೊಂಡ್ರು ಮಧ್ಯದಲ್ಲಿ ಅದು ಇದು ಅಂತ ಬಂದಾಗ ನನ್ಗೆ ಯಾವ ತರ ಅಂದ್ರೆ, ಈಗ ನೀವ್ ಹೇಳ್ದಂಗೆ ಶೆಡ್ಯೂಲ್ ಮಾಡ್ಕೊಂಡು ನಾನು ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಬಟ್ ಒಂಚೂರ್ ಏನಾದ್ರೂ ಅದ್ರಲ್ಲಿ ಚೇಂಜಸ್ ಆಯ್ತು, ಚೇಂಜ್ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ನಾನು ಆ ಶೆಡ್ಯೂಲ್ನೇ ಬಿಟ್ಬಿಡ್ತೀನಿ, ಆತರ. ಓಕೆ, ಇದನ್ನ ಇನ್ಡಿಸ್ಟ್ರಾಕ್ಟಬಲ್ ಅಂತ ಹೇಳ್ತಾರೆ. ಅಂದ್ರೆ ಇನ್ಡಿಸ್ಟ್ರಾಕ್ಟಬಲ್ ಅಂದ್ರೆ, ಈಗ ನೀವು 1 ಅವರ್ ಅಲ್ಲಿ ಒಂದು ಕೆಲಸನ ಮಾಡಬೇಕು ಅಂತ ಇದ್ದಾಗ ಆ 1 ಅವರ್ ಅಲ್ಲಿ ಅದೇ ಕೆಲಸ ಮಾಡುವಂಥದ್ದು. ನಾನೀಗ ಇಷ್ಟೊತ್ತಿಂದ ಇಷ್ಟೊತ್ತು ಈ ಕೆಲಸ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ಅದನ್ನ ಮಾಡಿ ತೋರಿಸೋವಂಥದ್ದು. ಓಕೆ, ಈಗ ನಿಮ್ಗೆ ಮಧ್ಯದಲ್ಲಿ ಏನೋ ಒಂದು ವರ್ಕ್ ಬಂತು ಅಂದಾಗ ಅದನ್ನ ಜಸ್ಟ್ ಆಲ್ಟರ್ ಮಾಡಕ್ ನೋಡಿ, ಅದನ್ನ ಬೇರೆ ಟೈಮ್ಗೆ ಶಿಫ್ಟ್ ಮಾಡ್ಬೋದಾ ಅಂತ ಹೇಳಿ. ಸೊ ಸ್ವಲ್ಪ ದಿನ ಇದು ನಿಮ್ಗೆ ಕಷ್ಟ ಆಗುತ್ತೆ, ಮತ್ತೆ ನಿಮ್ಗೆ ಇಲ್ಲಿ ಪೇರೆಂಟ್ಸ್ಗೆ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಜಸ್ಟ್ ವೀಕಲ್ಲಿ 2 days 3 days ಅಥವಾ ವೀಕ್ಲಿ 1 day ಯಾವುದಾದ್ರೂ ಒಂದು ಶೆಡ್ಯೂಲನ್ನು ಸ್ಕಿಪ್ ಮಾಡಿ. ಅಂದರೆ ಈಗ ಡೈಲಿ ಮಾಡ್ತಾ ಇರೋದ್ರಲ್ಲಿ ಅಥವಾ ಡೈಲಿ ಬೇರೆ ಬೇರೆ ಪ್ಯಾಟ್ರನ್ ವರ್ಕ್ ಇದೆ ಅಂತ ನೀವು ಹೇಳಿದ್ರಿ, ಯಾವುದನ್ನು ನೆಕ್ಸ್ಟ್ ಡೇಗೆ ಪೋಸ್ಟ್ಪಾನ್ ಮಾಡ್ಬೋದು, ಆ ಥರದನ್ನು ಪೋಸ್ಟ್ಪಾನ್ ಮಾಡಿ ಆ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಟೈಮನ್ನು ಕೊಡ್ಬೋದು ನೀವು. ಓಕೆ, ಸೊ ಈ ಥರನೂ ಪ್ಲ್ಯಾನ್ ಮಾಡಿ. ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಬ್ಲಾಕೇಜಸ್ ಇದ್ದರೆ ಅದು ಒಂದ್ಸಲ ನಮ್ಮ ಒಂದು ಸೆಂಟ್ರಿಗೆ ಕಾಲ್ ಮಾಡಿ ಒಂದ್ಸಲ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಕೌನ್ಸಿಲಿಂಗನ್ನು ಮಾಡೋಣ.
ಅಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಬ್ಲಾಕೇಜಸ್ ಏನಕ್ಕಿದೆ, ಯಾಕೆ ಆಗ್ತಾ ಇದೆ, ಅದನ್ನು ತಿಳ್ಕೊಂಡು ಒಂದು ಸೂಕ್ತವಾದಂತಹ ಒಂದು ನಿಮಗೆ ಏನು ನಾವು ಗೈಡೆನ್ಸ್ ಕೊಡಬೇಕು ಅದನ್ನು ಕೊಟ್ಟು ನಿಮ್ಮ ಈ ಒಂದು ಪ್ರಾಬ್ಲಮನ್ನು ಕ್ಲಿಯರ್ ಮಾಡೋಣ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ ಮೇಡಮ್, ಇನ್ನು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಉಪವಾಸ ಹಾಗೇನೆ ನಮ್ಮ ಸ್ಪಿರಿಚುವಲ್ ಲೈಫ್ ಸ್ಟೈಲ್ಗೆ ಏನ್ ಕನೆಕ್ಷನ್ ಇದೆ? ಏನಾದ್ರೂ ಇದೆಯಾ ಕನೆಕ್ಷನ್? 100% ಕನೆಕ್ಷನ್ ಇದೆ. ಸ್ಪಿರಿಚುವಲ್ ಲೈಫ್ ಅಂತ ಬಂದಾಗ ನಾವು ಮೋಸ್ಟ್ ಇಂಪಾರ್ಟೆನ್ಸ್ ಕೊಡೋದೆ ಫುಡ್ಗೆ. ನಾವು ಯಾವಾಗ ಊಟದ ಬಗ್ಗೆ ಅಷ್ಟು ನಿಗ್ರಹ ಅಂದರೆ ಅದ್ರ ಮೇಲೆ ಬಹಳಷ್ಟು ಬುದ್ಧಿಯನ್ನು ಉಪಯೋಗಿಸಿ ಅಂತ ಹೇಳ್ಬೋದು, ಇಲ್ಲ ಒಂದು ಡಯಟ್ ಚಾರ್ಟ್ ಅಂತ ಹೇಳ್ಬೋದು, ಈ ಥರದನ್ನ ಉಪಯೋಗಿಸಿನೇ ನಾವು ನಮ್ಮ ಸ್ಪಿರಿಚುವಲ್ ಲೈಫಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಯೋಗ ಮಾಡೋರ್ನ ನೋಡ್ಬೋದು, ಅವರ ಒಂದು ಡಯಟ್ ಚಾರ್ಟೇ ಬೇರೆ ಇರುತ್ತೆ. ಓನ್ಲಿ ಮೆಡಿಟೇಷನ್ಸ್ ಮಾಡೋರ್ನೇ ನೋಡ್ಬೋದು, ಅವ್ರದ್ದು ಡಯಟ್ ಚಾರ್ಟ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸದ್ಗುರು ಅವ್ರ ಊಟನೇ ಬೇರೆ, ಬಾಬಾ ರಾಮದೇವ್ ಅವ್ರ ಊಟನೇ ಬೇರೆ, ಮತ್ತು ಹಿಮಾಲಯಸಲ್ಲಿ ಇರುವಂತಹ ಗುರುಗಳು ಅವ್ರ ಊಟಗಳೇ ಬೇರೆ ಇರುತ್ತೆ. ಆ ಥರ ಒಬ್ಬೊಬ್ರದ್ದು ಒಂದೊಂದು ಥರ ವೇರಿಯೇಷನ್ ಇರುತ್ತೆ. ಅವ್ರವ್ರ ಎನರ್ಜಿಗೆ ಏನು ಸೂಟ್ ಆಗುತ್ತೆ ಆ ಥರದ ಊಟನ ಅವರು ಮಾಡ್ತಾರೆ. ಇಲ್ಲಿ ನಾವು ಡಯಟ್ ಅಂತ ಹೇಳೋ ಬದಲು ಈವನ್ ಅವರು ಸಹ ಪರ್ ಡೇ ಓನ್ಲಿ 1 ಮೀಲ್ ಆರ್ 2 ಮೀಲ್ ಮಾತ್ರ ತಗೋತಾರೆ. ಅದನ್ನು ಸಹ ಫಾಸ್ಟಿಂಗ್ ಅಂತಾನೆ ಬರುತ್ತೆ ಅಲ್ವಾ. ಈಗ ಪರ್ ಡೇ ಓನ್ಲಿ 2 ಮೀಲ್ ಅಂದ್ರೆ ಅಲ್ಲಿಗೆ ಅವ್ರು 6 ಅವರ್ಸ್ ಅವ್ರು 8 ಅವರ್ಸ್ ಒನ್ಸ್ ತಿಂತಾರೆ ಅಷ್ಟೇನೆ. ಅಲ್ಲಿಗೆ ಅದು 8 ಅವರ್ಸ್ ಗ್ಯಾಪ್ ಅಲ್ಲಿ ಫುಡ್ ಅನ್ನ ತಗೋತಾರೆ. ಬಹಳಷ್ಟು ಜನ 2 ಅವರ್ಸ್ ಒನ್ಸ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ತಗೊಳ್ಳಿ, ಈ ತರದೊಂದು ಡಯಟೂ ಇದೆ. ಮತ್ತೆ 1 ವೀಕ್ ಪೂರ್ತಿ ದಿನಕ್ಕೊಂದೊಂದು, ಒಂದಿನ ಫ್ರೂಟ್ಸ್, ಒಂದಿನ ವೆಜಿಟೇಬಲ್ಸ್, ಒಂದಿನ ನಟ್ಸ್, ಒಂದಿನ ಸ್ಪ್ರೌಟ್ಸ್, ಈ ತರ ಒಂದು ಫಾಸ್ಟಿಂಗು ಸಹ ಇದೆ. ಈ ತರ ನಮ್ಮ ಸ್ಪಿರಿಚುವಲ್ ಲೈಫ್ಗೆ 100% ಕನೆಕ್ಟಿವಿಟಿ ಫುಡ್ಡಲ್ಲೂ ಇದೆ. ಫುಡ್ಡು ನಮ್ಮ ಮೆಮೊರಿಗೆ ಮತ್ತು ನಮ್ಮ ಥಿಂಕಿಂಗ್ಸು, ನಮ್ಮ ಥಾಟ್ಸನ್ನು ಸಹ ಮ್ಯಾನೇಜ್ ಮಾಡೋದ್ರಿಂದ ಸ್ಪಿರಿಚುವಲ್ ಅಲ್ಲಿರೋರು ಇದ್ರ ಮೇಲೆ ಬಹಳ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಸೊ ನಾವು ಈ ಒಂದು 2-3 ಎಪಿಸೋಡಲ್ಲಿ ಮಾತಾಡಿದ್ವಿ, ಯೋಗಿಕ್ ಫುಡ್ಸ್ ಅಂತ ಹೇಳ್ತೀವಿ, ಸಾತ್ವಿಕ ಫುಡ್, ರಾಜಸಿಕ ಫುಡ್, ತಾಮಸಿಕ್ ಫುಡ್ ಅಂತ 3 ಥರ ಫುಡ್ ಇದೆ. ಇದರಲ್ಲಿ ಯೋಗಿಕ್ ಫುಡ್ ಅಂದರೆ ನಮ್ಮ ಸ್ಪಿರಿಚುವಲ್ ಲೈಫ್ಗೆ ಸೂಟ್ ಆಗುವಂಥದ್ದು ಸಾತ್ವಿಕ ಊಟ. 40 to 50% ರಾ ಫುಡ್, ಮೊಳಕೆ ಕಾಳುಗಳು, ಜ್ಯೂಸು, ಫ್ರೆಶ್ ಫ್ರೂಟ್ಸು, ರಾ ವೆಜಿಟೇಬಲ್ಸ್ ಅಂದರೆ ಬಾಯ್ಲೇ ಆಗದೆ ಇರೋವಂಥದ್ದು. ಇದು ಈ ಒಂಥರದ್ದು ಫಾಸ್ಟಿಂಗು ಬಂದು ನಮ್ಮ ಸ್ಪಿರಿಚುವಲ್ ಲೈಫ್ಗೆ ಕನೆಕ್ಟಿವಿಟಿ ಇರುತ್ತೆ. ಹಾಗೂ ಒಂದು ನೆನೆಸಿದ ಕಡಲೆ ಬೀಜ ಮತ್ತು ಬೂದುಗುಂಬಳಕಾಯಿ ಜ್ಯೂಸು ಇದು ಸಹ ಫಾಸ್ಟಿಂಗೇನೆ ಬರುತ್ತೆ. ಈವನ್ ಬರೀ ಬೂದುಗುಂಬಳಕಾಯಿ ಜ್ಯೂಸ್ ಕುಡ್ಕೊಂಡು ಫಾಸ್ಟಿಂಗ್ ಮಾಡೋರಿದ್ದಾರೆ. ಈ ಥರ ಎಲ್ಲಾನು ಒಂದು ಫಾಸ್ಟಿಂಗ್ ಅಂತ ಬಂದಾಗ, ಸ್ಪಿರಿಚುವಲ್ ಲೈಫ್ ಅಂತ ಬಂದಾಗ ಇನ್ನೂ ಹೈಲಿ ಎಲಿವೇಟ್ ಆಗ್ತಾರೆ. ನಾವೀಗ ಹೇಳಿದ್ವಿ ಇವತ್ತು ಏಕಾದಶಿ, ಇವತ್ತು ಫಾಸ್ಟ್ ಮಾಡಿ ಯಾರು ತಮ್ಮ ಸಾಧನೆಗಳನ್ನು ಮಾಡ್ತಾರೋ ಅವ್ರ ಲೆವೆಲ್ ಸ್ವಲ್ಪ ಹೈ ಆಗುತ್ತೆ. ಅವರ ಪ್ರಾಕ್ಟೀಸಸ್ ಅಲ್ಲಿ ಬಹಳಷ್ಟು ಎನರ್ಜಿನ ನೋಡ್ತಾರೆ. ಮತ್ತೆ ಅವರ ಒಂದು ಎನರ್ಜಿ ಫ್ಲೋನಲ್ಲೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಅವರ ಒಂದು ಫೀಲಿಂಗ್ಸ್ ಇರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಎನರ್ಜಿ ಇರ್ಬೋದು, ಅದರಲ್ಲೂ ಅವ್ರಿಗೆ ಬಹಳಷ್ಟು ಚೇಂಜಸ್ ಕಾಣುತ್ತೆ. ಯಾಕಂದರೆ ಇವತ್ತು ಏಕಾದಶಿ, ಇನ್ನು 3 ದಿನ ಬಿಟ್ಟು ನಮಗೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಹಿಂದಿನ 2-3 ದಿನಗಳು ಹಾಗೂ ಮುಂದಿನ 2-3 ದಿನಗಳು ಆ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಚಂದ್ರನ ಇಂಪ್ಯಾಕ್ಟು ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ. ಆದ್ರಿಂದ ಇವತ್ತು ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದು ಇಲ್ಲಿಗೂ ಆ್ಯಡ್ ಆಗುತ್ತೆ. ಸೊ ಯೂನಿವರ್ಸಲ್ ಆಗಿ ನಾವು ಏನೇನು ಪ್ರಾಕ್ಟೀಸ್ ಮಾಡ್ತೀವೋ ಈ ಸ್ಪಿರಿಚುವಲ್ ವೇನಲ್ಲಿ, ಫಾಸ್ಟಿಂಗ್ ವೇನಲ್ಲಿ ಎಲ್ಲ ಇಂಟರ್ ಕನೆಕ್ಟೆಡ್ ಇರುತ್ತೆ. ಮೇಡಮ್, ನಮ್ಮ ವೀಕ್ಷಕರು ಈ ಕಾರ್ಯಕ್ರಮ ಅಲ್ಲದೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು? ನಮ್ಮದು ಗೂಗಲ್ ಪೇಜ್ ಸಹ ಇದೆ, ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್. ಅಲ್ಲೂ ಸಹ ಸರ್ವೆ ಲಿಂಕ್ ಇದೆ, ಅಪಾಯಿಂಟ್ಮೆಂಟ್ ಲಿಂಕ್ ಇದೆ, ಅಲ್ಲಿಂದನೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಡೇ ಟು ಡೇ ಟೈಮು ಕ್ಯಾಲೆಂಡರ್ ವೈಸಲ್ಲಿ ಡೇ ಟು ಡೇ ಇದೆ, ಮತ್ತು ಟೈಮ್ ವೈಸು ಇದೆ. ಅಲ್ಲಿ ಯಾವ ಸ್ಲಾಟ್ ಬೇಕೋ ಆ ಸ್ಲಾಟನ್ನು ಸಹ ಅವ್ರು ಡೈರೆಕ್ಟಾಗಿ ಬುಕ್ ಮಾಡ್ಬೋದು. ಇದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಹಳಷ್ಟು ವಿಡಿಯೋಸ್ ಇದೆ, ನಿಮ್ಮ ಮೈಂಡ್ ಟೆಕ್ನಿಕ್ಗೆ ಯೂಸ್ ಆಗುವಂತಹ ವಿಡಿಯೋಸ್, ನಿಮ್ಮ ಬ್ಲಾಕೇಜಸ್ನ ಕ್ಲಿಯರ್ ಮಾಡುವಂಥ ವಿಡಿಯೋಸ್, ನಿಮಗೆ ಎನರ್ಜಿ ಕೊಡುವಂತಹ ವಿಡಿಯೋಸು ಸಹ ಅಲ್ಲಿ ಇದೆ. ಮತ್ತು ಬಹಳಷ್ಟು ವಾಟರ್ ಟೆಕ್ನಿಕ್, ಸಾಲ್ಟ್ ಥೆರಪೀಸ್, ಈ ಥರದ್ದು ಎಲ್ಲನೂ ಸಹ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಅಲ್ಲೂ ಸಹ ಸರ್ವೆ ಲಿಂಕ್ ಇದೆ, ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಇದೆ. ಅದನ್ನು ಕ್ಲಿಕ್ ಮಾಡಿ ನಮ್ಮ ಹೈ ವೈಬ್ರೇಷನಲ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಎವ್ರಿ ಡೇ ಒಂದಲ್ಲ ಒಂದು ಮೈಂಡ್ ಟೆಕ್ನಿಕ್ ಹಾಗೂ ನಿಮಗೆ ಒಂದು ಡೈಲಿ ಏನಾದರೂ ಒಂದು ಎನರ್ಜೆಟಿಕ್ ಇನ್ಫಾರ್ಮೇಷನನ್ನು ಅಲ್ಲೂ ಸಹ ಪೋಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಉಪವಾಸ ಮಾಡೋದ್ರಿಂದ ಸ್ಪಿರಿಚುವಲ್ ಬೆನಿಫಿಟ್ಸ್ ಏನಿದೆ ಅಂತ ತಿಳಿಸ್ಕೊಟ್ರಿ. ಸೈಂಟಿಫಿಕ್ ಆಗಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀರಾ? ಸೈಂಟಿಫಿಕ್ ಆಗಿ
ನಾವು ತಿಳಿಸ್ಕೊಡೋದು ಯಾಕೆ ಅಂದರೆ ಸ್ಪಿರಿಚುವಲ್ ವೇ ಅಂತ ಬಂದಾಗ ಯಾವುದನ್ನ ನಾವು ಅನುಭವಿಸಿ ಅದ್ರದ್ದು ರಿಸಲ್ಟನ್ನು ಪಡೆದಿರ್ತೀವೋ ಮತ್ತು ಸೈಂಟಿಫಿಕಲಿ ಪ್ರೂವ್ ಆಗಿರುತ್ತೋ ಅದನ್ನೇ ನಾವು ಸ್ಪಿರಿಚುಯಾಲಿಟಿ ಅಂತಲೂ ಹೇಳ್ತೀವಿ. ಯಾರೋ ಒಬ್ರು ಹೇಳಿದ್ರು ಅಂತ ನಾವು ಫಾಲೋ ಮಾಡೋದಲ್ಲ, ಮೂಢನಂಬಿಕೆಯಿಂದ ಫಾಲೋ ಮಾಡೋದಲ್ಲ. ಸ್ಪಿರಿಚುಯಾಲಿಟಿ ಇನ್ ದ ಸೆನ್ಸ್ ಇರೋದನ್ನ ಇದ್ದ ಹಾಗೆ ನೋಡೋದು, ಅದಕ್ಕೆ ಬೇರೆದೇ ರೂಪನ ಕೊಡದೆ ಇರೋದನ್ನ ಇದ್ದ ಹಾಗೆ ನೋಡಿ ಅದನ್ನ ಅರ್ಥಕೊಂಡು ಅದನ್ನ ಫಾಲೋ ಮಾಡುವಂಥದ್ದು. ಆದ್ರಿಂದ ಸ್ಪಿರಿಚುವಲ್ ಜೊತೆಗೆ ಸೈನ್ಸ್ ರಿಲೇಟೆಡ್ ಅಂತ ಮಾತಾಡಕ್ ಹೋದಾಗ ಯಾವಾಗ ನಾವು ಫಾಸ್ಟಿಂಗ್ ಮಾಡ್ತೀವೋ ಅಂದ್ರೆ ಉಪವಾಸನ ಮಾಡ್ತೀವೋ ಬಾಡಿನಲ್ಲಿ ಸಾಕಷ್ಟು ಸೆಲ್ಸು ಡೆಡ್ ಆಗಿರುತ್ತೆ, ಅಂದ್ರೆ ಅದು ಕೆಲಸನೇ ಮಾಡ್ತಾ ಇರಲ್ಲ. ಉಪವಾಸ ಮಾಡಿದ ಟೈಮಲ್ಲಿ ಅದು ಉತ್ತೇಜನ ಆಗುತ್ತೆ, ಅದು ಸ್ಟಿಮ್ಯುಲೇಟ್ ಆಗುತ್ತೆ, ಅದರದ್ದು ಬೇರೆನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅಂತ ಸಮಯದಲ್ಲಿ ಡೆಡ್ ಸೆಲ್ಸ್ ಎಲ್ಲ ರೀಜನರೇಟ್ ಆಗುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಬರ್ನಿಂಗ್, ಮೇಯ್ನ್ ಆಗಿ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ. ಟಾಕ್ಸಿನ್ಸ್ ರಿಲೀಸ್ ಆದಾಗ ಏನಾಗುತ್ತೆ, ಬಹಳ ಮೈಂಡ್ ಕ್ಲಿಯರ್ ಆಗುತ್ತೆ. ಟಾಕ್ಸಿನ್ಸ್ ಇನ್ ದ ಸೆನ್ಸ್ ಅನ್ವಾಂಟೆಡ್ ಥಿಂಕಿಂಗ್ಸ್ ಇರುತ್ತೆ, ಅನ್ವಾಂಟೆಡ್ ಒಂದು ಕೆಮಿಕಲ್ಸ್ ಬಾಡಿನಲ್ಲಿ ಇರುತ್ತೆ, ಅವೆಲ್ಲನೂ ಒಂದು ಡೈಲಿ ನೇಚರ್ ಪ್ರೋಸೆಸ್ ಏನಿರುತ್ತೆ ಅದರಿಂದ ಹೊರಗಡೆ ಹೋಗುತ್ತೆ. ಈ ಥರ ಒಂದು ಸೈಂಟಿಫಿಕ್ ಬೆನಿಫಿಟ್ಟು ಇದೆ. ಆ್ಯಂಡ್ ಸೈಂಟಿಫಿಕಲಿ ಪ್ರೂವ್ ಆಗಿರೋವಂಥದ್ದು, ಕ್ಯಾನ್ಸರ್ ಪೇಷಂಟ್ಸು ಯಾರು ಕೀಮೋಥೆರಪಿನ ತಗೋತಾ ಇರ್ತಾರೆ ಅವರು ಯಾವಾಗ ಫಾಸ್ಟಿಂಗ್ ಅನ್ನ ಮಾಡ್ತಾರೆ ಅವರಲ್ಲಿ ಈ ಒಂದು ಡೆಡ್ ಸೆಲ್ಸ್ ಇರುತ್ತಲ್ಲ ಅವೆಲ್ಲ ರೀಜನರೇಟ್ ಆಗುತ್ತೆ, ಅವ್ರಿಗೆ ಹೈಲಿ ಇಮ್ಯುನಿಟಿ ಪವರ್ ಬರುತ್ತೆ. ಇದು ಪ್ರೂವ್ ಆಗಿದೆ. ಸೊ ಯಾರು ಒಂದು ಕೀಮೋಥೆರಪಿನ ತಗೋತಿರ್ತಾರೆ, ಫಾಸ್ಟಿಂಗ್ ಮತ್ತು ಡಯಟ್ ಪ್ಲಾನ್ ಇದೆಲ್ಲದರಿಂದ ಆದಷ್ಟು ಬೇಗ ರಿಕವರ್ ಆಗೋ ಚಾನ್ಸಸ್ಸು ಇದೆ. ಇದ್ರ ಜೊತೆಗೆ ಕೆಲವೊಂದು ಎನರ್ಜಿ ನಮ್ಮಲ್ಲಿ ಇರುವಂತಹ ಒಂದು ಈ ಏನಂತೀವಿ ಒಂದು ಡೆಡ್ ಎನರ್ಜಿ ಅಂತ ಹೇಳಿ ತಿನ್ಬಿಟ್ಟು ಮಲ್ಕೋತಾನೆ ಇರ್ತಾರೆ, ನೋಡಿದ್ದೀರಾ? ಅವರಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಯಾವಾಗ ಫಾಸ್ಟಿಂಗ್ ಮಾಡ್ತಾರೋ ಆವಾಗ. ಸೊ ಇದೆಲ್ಲಾನು ಸೈಂಟಿಫಿಕಲಿ ಪ್ರೂವ್ ಆಗಿರೋವಂಥದ್ದು ಹಾಗೂ ನಮಗೆ ಬೆನಿಫಿಟ್ಸ್ ಸಿಗ್ತಾ ಇರೋವಂಥದ್ದು. ಓಕೆ, ಸೊ ಆರೋಗ್ಯ ಮತ್ತೆ ಎನರ್ಜಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಬೇರೆ ಯಾವೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ? ವರ್ಕೌಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದು ವರ್ಕೌಟ್ ಮಾಡಿ. ವಾಕಿಂಗೇ ಮಾಡಬೇಕು, ಜಾಗಿಂಗೇ ಮಾಡಬೇಕು ಅಂತ ಇಲ್ಲ. ಟ್ರೆಕ್ಕಿಂಗ್ ಹೋಗ್ಬೇಕಾ, ಸೈಕ್ಲಿಂಗ್ ಮಾಡಬೇಕಾ, ಸ್ವಿಮ್ಮಿಂಗ್ ಮಾಡಬೇಕಾ, ಬಟ್ ಬಾಡಿಗೆ ಕೆಲಸ ಕೊಡಬೇಕು, ಮೈಂಡ್ಗೆ ಕೆಲಸ ಕೊಡಬೇಕು, ಫ್ರೆಶ್ ಆಗಿ ಇಟ್ಕೋಬೇಕು. ಎಲ್ಲಿ ಯಾವ ಒಂದು ಟಾಕ್ಸಿನ್ಸ್ ರಿಲೀಸ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಆ ಥರ ವರ್ಕೌಟ್ ಮಾಡೋವಂಥದ್ದು. ನಿಮ್ಗೆ ಜಸ್ಟ್ ನಿಮ್ಮ ಲಾನಲ್ಲೇ ಓಡಾಡಬೇಕಾ, ಅಲ್ಲೇ ಓಡಾಡಿ. ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ, ಪೊಲ್ಯೂಷನ್ ಇದೆ, ಅದಿದೆ ಇದಿದೆ ಅಂತ ಮನ್ಸಿಗೆ ಬಂದರೆ ಅಟ್ಲೀಸ್ಟ್ ನಿಮ್ಮ ಲಾನಲ್ಲೇ ಓಡಾಡಿ. ಇಲ್ಲ ಅಂದರೆ ಸೈಕ್ಲಿಂಗು ಹೆಲ್ಪ್ ಆಗುತ್ತೆ. ಜಿಮ್ಗೆ ಹೋಗೋರು ಇಷ್ಟಪಡೋರು ಜಿಮ್ಗೂ ಸಹ ಹೋಗ್ಬೋದು, ಅಲ್ಲಿ ನಿಮಗೆ. ಮತ್ತು ಏರೋಬಿಕ್ಸ್, ಡ್ಯಾನ್ಸ್ ಕ್ಲಾಸಸ್, ಯಾರಿಗೆ ಎಲ್ಲಿ ಎನರ್ಜಿ ಸಿಗುತ್ತೆ, ಮೇಯ್ನಾಗಿ ನಮಗೆ ಬೇಕಾಗಿರೋದೇ ಎನರ್ಜಿ. ಆದ್ರಿಂದ ಎಲ್ಲಿ ಎನರ್ಜಿ ಸಿಗುತ್ತೆ ಆ ತರಹದ ಪ್ಲೇಸನ್ನು ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು ಹೆಲ್ದಿ ಪೀಪಲ್ ಜೊತೆ ಇರೋವಂಥದ್ದು. ನೀವು ತಿನ್ನಿ ಬೇಡ ಅಂತ ಹೇಳಲ್ಲ, ಜಸ್ಟ್ ಎಲ್ಲಾನು ಲಿಮಿಟೆಡ್ ಅಲ್ಲಿ ಇರಲಿ. ಎಲ್ಲಾನು ಒಂದು ಏನಂತೀವಿ, ಒಂದು ಬೇಕಂತ ಇದ್ದಷ್ಟು. ನಮ್ಮ ಅತ್ತೆ ಒಬ್ರು ಅಂತಿದ್ರು, ಅಳಸ್ನನ್ ಪೂರ್ತಿ ಕುಯ್ದ್ಬಿಟ್ಟು ಈಗಿದೆ ಕಣೋ ತಿನ್ಕೊಬಿಡು ಖಾಲಿ ಆಗೋಗ್ಬಿಡುತ್ತೆ ಅನ್ನೋರು. ಆ ಥರ ಮಾಡೋಕೆ ಹೋಗ್ಬೇಡಿ. ಎಷ್ಟು ಅವಶ್ಯಕತೆ ಇದೆ, ಬಾಡಿಗೆ ಎಷ್ಟು ಇಡಿಸುತ್ತೆ ಅಷ್ಟು ತಿನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ನಾನೊಂದು ಫುಡ್ ಶೋನ ನೋಡ್ತಾ ಇದ್ದೆ. ಈವನ್ ನಾನು ಫುಡ್ ಲವರ, ಇಲ್ಲ ಅಂತ ಇಲ್ಲ, ಬಟ್ ಯಾವುದನ್ನ ಎಷ್ಟು ಎಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕೋ ಆ ಥರ ಯೂಸ್ ಮಾಡ್ಕೋಬೇಕು. ಆ ಒಂದು ಫುಡ್ ಶೋನ ನಡೆಸ್ಕೊಡೋರ್ನ ಒಬ್ರು ಗೆಸ್ಟ್ ಕೇಳಿದ್ರು, ನೀವು ಈ ಥರ ಯಾವಾಗಲೂ ತಿಂತಾನೆ ಇರ್ತೀರಲ್ಲ, ನಿಮಗೆ ಬೋರೆ ಆಗಲ್ವಾ, ನಿಮಗೆ ಏನು ಅನ್ಸೋದೇ ಇಲ್ವಾ ಅಂತ. ಅವ್ರು ಅಂದ್ರು, ಈವನ್ ನಾನು ಲಾಸ್ಟ್ ತುತ್ತನ್ನ ತಿಂದಾಗ್ಲೂ ನನ್ನ ಒಂದು ನೆಕ್ಸ್ಟ್ ಮೀಲ್ಗೆ ನನ್ನ ಹೊಟ್ಟೆನಲ್ಲಿ ಜಾಗ ಇರಬೇಕು, ಆ ಥರ ನಾನು ಪ್ಲಾನ್ ಮಾಡ್ತೀನಿ ಅಂತ. ಆ ಥರ ನಮ್ಮ ಫುಡ್ ಇರಬೇಕು. ಓಕೆ, ಸೊ ಇದ್ದಾಗ ತುಂಬ ತಿನ್ಬಿಡೋದು, ಇಲ್ದಿದ್ದಾಗ ಏನೂ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು, ಈ ಥರ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೋಬೇಕು. ಬಾಯಿಗೆ ರುಚಿಗೆ ತಕ್ಕಷ್ಟು, ಮನಸ್ಸಿಗೆ ತೃಪ್ತಿ ಆಗೋಷ್ಟು ಲಿಮಿಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಹೆಲ್ದಿಯಾಗೂ ಇರ್ತೀವಿ, ನಮಗೆ ಬೇಕಾಗಿರೋದನ್ನು ತಿನ್ಬೋದು. ಈಗ ಒಂದೇ ಸಮ ಎಲ್ಲ ತಿನ್ಬಿಟ್ಟು ಒಂದೇ ಸಮ ಡಯಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು, ಇದೇನಾಗುತ್ತೆ ಹೇಳಿ, ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಅಯ್ಯೋ ವೆಯ್ಟ್ ಪುಟ್ಟ ಆಗೋಗ್ಬಿಟ್ನಪ್ಪ, ನಾನು ಕಡಿಮೆ ಆಗಬೇಕಪ್ಪ ಅನ್ನೋದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಂದಿನ ಅದು ಒಂದಿನ ಇದು. ವೀಕ್ಲಿ 2 days ಫಾಸ್ಟಿಂಗ್ ಮಾಡೋರು ಇದ್ದಾರೆ, ಬೇಕಾಗಿರೋದನ್ನ ತಿಂತಾರೆ. ಆ ಟೈಮಲ್ಲಿ ಈ ಫಾಸ್ಟಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಈ ಉಪವಾಸ ಮಾಡಿದಾಗ ಆ ಕೊಲೆಸ್ಟ್ರಾಲ್ ಇಲ್ಲಿ ಬರ್ನ್ ಆಗುತ್ತೆ. ಅವಾಗ ನಿಮ್ ಡಯಟ್ ಬ್ಯಾಲೆನ್ಸ್ ಆಯ್ತು, ನಿಮಗೆ ಬೇಕಾಗಿದ್ದು ತಿಂದ್ರೆ ನೀವು ಹೆಲ್ದಿ ಆಗಿದ್ದೀರಾ. ಈ ತರ. ಮತ್ತೆ ಹೆಲ್ದಿ ಪೀಪಲ್ ಜೊತೆ ಇರೋದು ಅಷ್ಟೇ ಇಂಪಾರ್ಟೆಂಟ್. ಮೈಂಡ್ ಸೆಟ್, ಯಾಕಂದ್ರೆ ನಮ್ಮ ಮೈಂಡ್ ಹೆಲ್ದಿ ಆಗಿದ್ರೆ ನಾವು ಏನೇ ಆಹಾರ ತಗೊಂಡ್ರು ಅದು ಹೆಲ್ದಿಯಾಗೇ ಇರುತ್ತೆ. ಕೋಪ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ನೆಗೆಟಿವ್ ಎನರ್ಜೀಸ್ ಫಾರ್ಮ್ ಆಗುತ್ತೆ. ಆದ್ರಿಂದ ಊಟ ಮಾಡಬೇಕಾದ್ರೆ ಒಳ್ಳೆ ಎನರ್ಜಿ ಇರೋರ ಜೊತೆ ಇರಬೇಕು. ನಾವು ನಿಮಗೆ ಆ ಲಾಸ್ಟ್ ಕೆಲವೊಂದು ಎಪಿಸೋಡ್ಸ್ ಅಲ್ಲೂ ಹೇಳಿದ್ವಿ,
ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಊಟ ಮಾಡಬೇಕಾದ್ರೆ. ಆದ್ರಿಂದ ಒಳ್ಳೆ ಮನಸ್ಸಿಂದ ಊಟ ಮಾಡಬೇಕು. ಇದು ಸಹ ಎನರ್ಜಿ ಲೆವೆಲ್ಸನ್ನು ಜಾಸ್ತಿ ಮಾಡುತ್ತೆ. ಬೇರೆ ಥರ ಅಂದರೆ ಈಗ ಬೇರೆ ಡಯಟ್ಸ್ ಏನು ಅಂತ ಹೇಳಿದ್ವಿ, ಈಗ ಹಾಫ್ ಡೇ ಡಯಟ್ ಇರ್ಬೋದು, 24 hours ಡಯಟ್ ಇರ್ಬೋದು. ಇವತ್ತು ಈವ್ನಿಂಗ್ 6 o'clock ಊಟ ಮಾಡಿರೋರು ನಾಳೆ ರಾತ್ರಿ 6 o'clockಗೆ ಊಟ ಮಾಡ್ತಾರೆ, ಅದು 24 hours ಡಯಟ್. ಇನ್ನು ಒಬ್ಬೊಬ್ರು ಸಂಜೆ 5 ಗಂಟೆಗೆ ಊಟ ಮಾಡಿ ನೆಕ್ಸ್ಟ್ ಡೇ 12 o'clockಗೆ ಊಟ ಮಾಡ್ತಾರೆ, ಇದು 12 hours ಡಯಟ್. ಈ ಥರನೂ ಮಾಡ್ಕೋಬೋದು. ಬಟ್ ಮೇಯ್ನ್ ಆಗಿ ಹೇಳಕ್ ಹೊರಟಿರೋದು ಏನು ಅಂದರೆ, ಉಪವಾಸ ಅಂತ ಮಾಡಿದಾಗ ಅದು ಹೆಲ್ದಿ ವೇನಲ್ಲಿ ಮಾಡಬೇಕು, ಸಿಕ್ದಂಗೆಲ್ಲ ಮಾಡೋದಲ್ಲ. ಇವತ್ತು ಬೆಳಗ್ಗೆ ತಿನ್ಬಿಟ್ಟು ನಾನು ನಾಳೆ ಬೆಳಗ್ಗೆ ತಿಂತೀನಿ ಅಂದಾಗ ನಿಮ್ಗೆ ತಡೆಯೋ ಕೆಪಾಸಿಟಿ ಇದೆಯಾ? ಮತ್ತೆ ಒಟ್ಟಿಗೆ ಹೊಟ್ಟೆ ಹಸ್ಬಿಡ್ತು ಅಂತ ರಾತ್ರಿಗೆ ಒಟ್ಟಿಗೆ ಎಲ್ಲ ತುಂಬ್ಕೊಂಡ್ಬಿಡೋದು, ದಟ್ಸ್ ನಾಟ್ ಅ ಹೆಲ್ದಿ ವೇ. ನೀವು ಉಪವಾಸನ ಪ್ಲಾನ್ ಮಾಡ್ತಾ ಇದ್ರೆ, ಫಾಸ್ಟಿಂಗ್ ಅನ್ನ ಪ್ಲಾನ್ ಮಾಡಿದ್ರೆ ಹೆಲ್ದಿ ವೇನಲ್ಲಿ ಪ್ಲಾನ್ ಮಾಡಬೇಕು. ಓಕೆ ಮೇಡಮ್, ಎಷ್ಟು ದಿನಕ್ಕೊಂದ್ಸರಿ ಉಪವಾಸ ಮಾಡಿದ್ರೆ ಒಳ್ಳೇದು ಅಂದ್ರೆ ಸಾಮಾನ್ಯ ಜನಗಳು? ಸೊ ಇವತ್ತು ಏಕಾದಶಿ ಅಂತ ಹೇಳಿದ್ನಲ್ಲ, ಏಕಾದಶಿ ತಿಂಗಳಲ್ಲಿ 2 ದಿನ ಬರುತ್ತೆ. ಅಮಾವಾಸ್ಯೆಗೂ 3 ದಿನ ಮುಂಚೆ, ಹುಣ್ಣಿಮೆಗೂ 3 ದಿನ ಮುಂಚೆ. ಇವೆರಡು ದಿನ ಇಟ್ಕೊಂಡ್ರು ಸಾಕು. ದೇ ವಿಲ್ ಬಿ ಹೆಲ್ದಿ. ಅಂದರೆ 15 days ಒನ್ಸ್ ಫಾಸ್ಟಿಂಗ್ ಮಾಡ್ದಂಗೂ ಆಗುತ್ತೆ. ಮತ್ತು ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಅನ್ವಾಂಟೆಡ್ ಥಿಂಗ್ಸು ಸೇರ್ಕೊಂಡಿರೋವಾಗ ಈ ಒಂದು ಟೈಮಲ್ಲಿ ಎನರ್ಜಿ ಲೆವೆಲ್ಲು ಸಹ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಮುಂಚೆ ನಾವು ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ, ಎನರ್ಜಿ ಲೆವೆಲ್ಲು ಹೈ ಆಗುತ್ತೆ. ನಾರ್ಮಲ್ ಆಗಿ ಪ್ಲಾನ್ ಮಾಡೋರು, ನಾರ್ಮಲ್ ಆಗಿ ಈಗ ಸ್ಟಾರ್ಟ್ ಮಾಡಬೇಕು ಅಂತಿರೋರು ಈ ಒಂದು ಏಕಾದಶಿ ದಿನ ಮಾಡ್ಬೋದು. ಅದು ನಿಮಗೆ ಟೈಮ್ ಟೇಬಲ್ ಏನಿಲ್ಲ, ಕ್ಯಾಲೆಂಡ್ರಲ್ಲಿ ಪ್ರತಿಯೊಂದು ಕ್ಯಾಲೆಂಡ್ರಲ್ಲೂ ಕೊಟ್ಟಿರ್ತಾರೆ. ಹಿಂದಿನ ದಿನನೇ ಪ್ಲಾನ್ ಮಾಡ್ಕೊಳ್ಳಿ. ನಾನು ಉಪವಾಸ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ತುಂಬ ಮೈಂಡ್ ಸ್ಟ್ರೆಸ್ ಆಗುತ್ತೆ, ಆವತ್ತೇ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ನೀವು ಬ್ರೇಕ್ ಮಾಡ್ತೀರಾ. ಜಸ್ಟ್ ಹೆಲ್ದಿ ವೇನಲ್ಲಿ ಇವತ್ತು ಇರ್ತೀನಿ ಅಂತ ಅನ್ಕೋಬೇಕು. ಇದು ಮೇನ್ ಅಫರ್ಮೇಷನ್. ನಾನು ಇವತ್ತು ಉಪವಾಸ ಮಾಡ್ತೀನಿ ಅಂತ ಹೋದಾಗ ಮೈಂಡು ನನ್ನಿಂದ ಏನೋ ಕಿತ್ಕೋತಾ ಇದೆ ಅಂತ ಹೇಳಿ ಟ್ರಿಗರ್ ಆಗುತ್ತೆ, ನನ್ನ ಏನೋ ಊಟ ಕಿತ್ಕೋತಿದ್ದಾರೆ ಅಂತ ಹೇಳಿ ಟ್ರಿಗರ್ ಆಗುತ್ತೆ. ಸೊ ನಾನಿವತ್ತು ಹೆಲ್ದಿ ವೇನಲ್ಲಿ ಇರ್ತೀನಿ ಅಂತ ಮಾತ್ರ ಹೇಳಿ, ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬಿಡಿ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪವಾಸದ ಬಗ್ಗೆ ಇಷ್ಟೊಂದು ಹೇಳ್ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಉಪವಾಸ ಮಾಡ್ತಾರೆ ಅಂತ ಗೊತ್ತಿತ್ತು, ಅದರ ಹಿಂದೆ ಇಷ್ಟೊಂದು ರೀಸನ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ. ಮನೋಸಿಂಚನದಲ್ಲಿ ಮನಸ್ಸಿನ ಮಾತು. ಆಹಾರದಿಂದ ಯಾವತ್ತು ನಾವು ಮೆಡಿಸನ್ ಎಡೆಗೆ ಹೋಗಬಾರ್ದು, ಯಾಕಂದರೆ ಮೆಡಿಸನ್ನು ಆಹಾರ ಆಗೋಗುತ್ತೆ. ಸೊ ಜಸ್ಟ್ ನಿಮ್ಮ ಒಂದು ಫುಡ್ ಲಿಮಿಟಲ್ಲಿರಲಿ, ರಿಚುವಲ್ಸ್ ಥರ ಫಾಲೋ ಮಾಡಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಊಟನ ಸೇವಿಸಿ ಅಂತ ಹೇಳಿಸ್ತಾ ಶುಭ ಸಂಜೆ, ಧನ್ಯವಾದಗಳು. ಉಪವಾಸದ ಕುರಿತು ಸಾಕಷ್ಟು ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಲ್ಲ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಎಸ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.